ಸರ್ ನಿಜ ಹೇಳ್ಬೇಕಂದ್ರೆ 2020-21 ಯಾವಾಗ L&T 24 ತಾಸು ನೀರು ಕೊಡೋ ಪ್ರಾಜೆಕ್ಟ್ಗೆ ಇಲ್ಲಿ ಅಲಾಟ್ ಆಯ್ತು. ಆಮೇಲೆ ಇಲ್ಲಿ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಬರುವಂಥ ಎಲ್ಲ ಬೆಳಗಾವಿ ಇದ್ರೊಳಗೆ ಕೆಲಸ ಶುರು ಮಾಡಿದ್ರು. ಅವಾಗ ಎಲ್ಲರೂ ತುಂಬ ಖುಷಿಪಟ್ಟಿದ್ರು. ಏನಂತ ಈಗ ಎಲ್ರಿಗೂ 24 ತಾಸು ನೀರು ಸಿಗ್ತೈತಿ, ಆಮೇಲೆ ಆದಷ್ಟು ಬೇಗ ಎಲ್ಲರೂ ಅಂದ್ರೆ ಏನು ನೀರಿನ ಸಮಸ್ಯೆ ಐತೆ ದೂರ ಆಕೈತಿ ಅಂತ ಹೇಳಿ ಸಾಕಷ್ಟು ಎಲ್ಲ ಖುಷಿಪಟ್ಟಿದ್ರು. ಬಟ್ ಬಂದಂಗೆ ಟೈಮ್ ಕಳೆದಂಗೆ ಸರ ಎಲ್ಲ ಜನರಿಗೆ ಒಂದು ಬೇಸರ ಆಗಿತ್ತು ಸರ, ಒಂದು ರೊಚ್ಚಿಗೆದ್ದರು ಸರ್. ಯಾಕಂದ್ರೆ ಈಗ ಸಿಟಿ ಒಳಗೆ ನೋಡಿದ್ರೆ ಸರ ಚಲೋ ರೋಡ್ಗಳು ಏನು ಆಗಿದ್ದು ಸರ, ನಮ್ಮ ಮಾಜಿ MLA ಸಾಹೇಬರು ಅನಿಲ್ ಬೆಂಕೆ ಸಾಹೇಬರಾಗಲಿ ಅಥವಾ ನಮ್ಮ ದಕ್ಷಿಣ ಕ್ಷೇತ್ರದ MLA ಸಾಹೇಬರು ಅಭಯಪಾಲ್ ಸಾಹೇಬರಾಗಲಿ ಅವ್ರು ಮಾಡಿದಂಥ ಎಲ್ಲ ಏನು ಕೆಲಸಗಳಿದ್ದು ಸರ, ಆ ಕೆಲಸಗಳನ್ನ ರೋಡ್ಗಳನ್ನ ಎಲ್ಲ ಹಡ್ಡಿ ಪೈಪ್ಲೈನ್ ಹಾಕ್ತೀವಿ ಅಂದರೆ ಹಂಗೆ ಬಿಡ್ತಾರೆ ಸರ್. ಅದನ್ನು ಅವ್ರದ್ದು ಪ್ರೊಸೀಜರ್ ಹೇಳ್ತಾರೆ ಸರ್. ಅವರು ಏನಂತ ನಾವು ಮೊದಲು ನೀರಿನ ಸಪ್ಲೈ ಪೈಪ್ಲೈನ್ ಹಾಕಬೇಕು, ಆಮೇಲೆ ಡ್ರಿಂಕಿಂಗ್ ಅಂದರೆ ಡಿಸ್ಟ್ರಿಬ್ಯೂಷನ್ ಲೈನ್ ಹಾಕಬೇಕು, ಅದಾದಮೇಲೆ HSC ಕನೆಕ್ಷನ್ ಅಂದರೆ ಹೌಸ್ ಹೋಲ್ಡ್ ಕನೆಕ್ಷನ್ಸ್ಗಳು ಕೊಡಬೇಕು. ಸೊ ಹಿಂಗೆ ಅದಕ್ಕೆ ಟೈಮ್ ತೊಗೋತೈತಿ ಅಂತ ಅವ್ರು ಹೇಳ್ತಾರೆ ಸರ್. ನಿಜ ಹೇಳ್ಬೇಕಂದ್ರೆ ಸರ್, ಅವ್ರ ಕಡೆ ಸ್ಟಾಫ್ ಏನು ಬೇಕಿತ್ತು ಆ ಸ್ಟಾಫ್ ಸಫಿಷಿಯೆಂಟ್ ಸ್ಟಾಫ್ ಇಲ್ಲ. 1500ರಿಂದ 2000 ಜನ ಸ್ಟಾಫ್ ಬೇಕಿತ್ತು ಸರ್. ಬಟ್ ಅವರು 300ರಿಂದ 500 ಜನ ಸ್ಟಾಫ್ ಒಳಗೆ ಎಲ್ಲ ಕೆಲಸ ಮಾಡಿಸ್ಕೊಳ್ತಾರೆ ಸರ್. ಸೊ ಅದನ್ನು ಡಿಲೇ ಆಗತ್ತೈತೆ ಅಂತ ಒಂದು ಸಾರ್ವಜನಿಕರು ಒಂದು ಇದ್ರ ಬಗ್ಗೆ ಒಂದು ಭಾಳ ಒಂದು ಸಿಟ್ ಐತೆ ಸರ್. ಸ್ಟಾಫ್ ತೊಗೊಂಡು ಬೇಗ ಕೆಲಸ ಮುಗಿಸಿದ್ರೆ ಕೆಲಸ ಮುಗಿತೈತೆ ಸರ್. ಮತ್ತು ಅವರು ಟೀಮ್ಗಳು ಬೇರೆ ಇದಾವೆ ಸರ್. ಹಡ್ಡೋರು ಟೀಮ್ ಬೇರೆ, ಅದಾದಮೇಲೆ ಅದನ್ನು ಪೈಪ್ಲೈನ್ ಲೇ ಮಾಡೋ ಟೀಮ್ ಬೇರೆ, ಮತ್ತು HSC ಕನೆಕ್ಷನ್ ಕೊಡೋ ಟೀಮ್ ಬೇರೆ. ಅವರೊಳಗೆ ಕೋಆರ್ಡಿನೇಷನ್ ಇಲ್ಲ. ಮ್ಯಾಗಿನ ಅಧಿಕಾರಿಗಳು L&T ಅಧಿಕಾರಿಗಳು ಏನಾದರೂ ಅವ್ರು ಯಾರು ಇದ್ರ ಬಗ್ಗೆ ನೋಡುವಂಥ ಇಲ್ಲ ಸರ್. ಡಸ್ಟ್ ಅಲರ್ಜಿ ಆಗೋವು, ಎಷ್ಟೋ ಜನರಿಗೆ ಪ್ರಾಬ್ಲಮ್ ಆಕಾವ ಸರ್. ಅಂಗಡಿಗಳನ್ನಾಗ ತಂದಂಥ ಎಲ್ಲ ಸಾಮಾನುಗಳ ಮೇಲೆ ಹೋಗಿ ಡಸ್ಟ್ ಕೊಂಡಿರ್ತಾವೆ ಸರ್. ಬಟ್ಟೆಗಳೆಲ್ಲ ಕೆಡಾಕತ್ತಾವೆ ಸರ್. ಬಟ್ಟೆ ಅಂಗಡಿಗಳು ಅದಾವೆ ಸರ್ ಮಾರ್ಕೆಟ್ ಏರಿಯಾ, ಗಣಪತಿಗಲ್ಲಿ ಕಡೆ ಬದಾರ ಏರಿಯಾ ನೋಡ್ರಿ ಸರ್, ಎಲ್ಲ ಕೆಂಪು ಮಣ್ಣಿಂದ ಕೊಡಿ ಸರ್. ಎಲ್ಲ ಕಡೆ ಕೆಂಪು ಡಸ್ಟ್ ಸರ್. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಇವರು ರೆಡ್ ಸಿಟಿ ಮಾಡಿಬಿಟ್ರು ಸರ್, ಧೂಳಿನ ಸಿಟಿ ಮಾಡಿಬಿಟ್ರು ಸರ್ ಇವರು L&T ಅವರಿಂದ. ಹಿಂಗೆ ಸಮಸ್ಯೆ ಆಗಿದೆ ಸರ್. ಬೆಳಗಾವಿ ನಗರದಲ್ಲಿ ಎಲ್ಲ ಅರೆಬರೆ ಕಾಮಗಾರಿಗಳಿಂದಾಗಿ ಒಂದು ಅಸ್ಥಿಪಂಜರದಂಗೆ ಕಾಣ್ತಾ ಇದೆ ಬೆಳಗಾವಿ. ಎಲ್ಲ ರಸ್ತೆಗಳನ್ನು ಅಗೆದು ಹಾಗೆ ಕೈಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತೈತೆ ಅನ್ನೋ ಒಂದು ಲಕ್ಷ್ಯನೂ ಅವ್ರಿಗಿಲ್ಲ. ಹಾಗಾಗಿ ಕುಡಿಯುವ ನೀರಿನ ಕಾಮಗಾರಿ ಯಾವಾಗ ಮುಗಿತೈತೋ ಅಂತ ಜನ ಕಾಯ್ತಾ ಇದ್ದಾರೆ. ಇದು ಇನ್ನೂ 85,000 ನಳಗಳ ಸಂಪರ್ಕವನ್ನು ಜೋಡಿಸಬೇಕು ಅಂತ ಹೇಳ್ತಾರೆ. 10% ಕಾಮಗಾರಿಗಳು ಕೂಡ ಮುಗಿದಿಲ್ಲ ಇನ್ನೂ. ಇದು ಡಿಸೆಂಬರ್ 26 ಒಳಗೆ ಮುಗಿಯಬೇಕು ಕಾಮಗಾರಿ. ಆದರೆ ಇದುವರೆಗೂ ಆ ಲಕ್ಷಣಗಳು, ಮುಂದೆ ಹೋಗೋ ಲಕ್ಷಣಗಳು ಕಾಣ್ತಾನೇ ಇಲ್ಲ. ಹೀಗಾಗಿ ಇನ್ನೂ 90% ಕಾಮಗಾರಿಗಳನ್ನು ಇವರು ಈ ವರ್ಷ ಹೇಗೆ ಮುಗಿಸ್ತಾರೆ ಅನ್ನೋದು ಕೂಡ ನಮಗೆ ಕುತೂಹಲ. ಜೊತೆಗೆ ಈ ಸಾರ್ವಜನಿಕರಿಗಾಗುತ್ತಿರೋ ತೊಂದರೆಯನ್ನು ಕೂಡ ತಪ್ಪಿಸಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಎಲ್ಲ ಕಡೆಯೂ ಅಗೆದು ಈ ರೀತಿ ರಸ್ತೆಗಳನ್ನು ಬಿಟ್ಟರೆ ಜನರು ಸಂಚರಿಸೋದು ಹೇಗೆ? ಇದು ಸ್ಮಾರ್ಟ್ ಸಿಟಿ ಅಂತ ನಾವು ಹೇಳ್ಕೊತೇ ಬಂದ್ವಿ. 2ನೇ ರಾಜಧಾನಿ ಅಂತ ನಾವು ಪಟ್ಟನೂ ಕಟ್ಟಿದ್ವಿ. ಆದರೆ ಇದು ಅಸ್ಥಿಪಂಜರ ಆಗಿ ಬದಲಾದರೆ ಮುಂದೆ ಜನರು ಇಲ್ಲಿ ಬದುಕೋದಾದರೂ ಹೇಗೆ, ಜೀವನ ನಡೆಸೋದಾದರೂ ಹೇಗೆ?